ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ದಿನ ಬಂತು ಪ್ರಿಯರೇ, ನಮ್ಮ ದೇವರ ಮಾತುಗಳಿಗಾಗಿ ಕಾದುಕೊಂಡಿರುವುದಕ್ಕಾಗಿ, ಆತನು ನಮ್ಮ ಸಂಗಡ ಮಾತಾಡುವುದಕ್ಕಾಗಿ, ತನ್ನ ವಾಕ್ಯದಿಂದ ನಮ್ಮನ್ನು ಆಧರಿಸಬೇಕೆಂದು, ನಮ್ಮೊಂದಿಗೆ ಸಹವಾಸ ಮಾಡಬೇಕೆಂದು ಕರ್ತನು ಯಾವಾಗಲೂ ಸಿದ್ಧವಾಗಿದ್ದಾರೆ. ನಾವೇ ಕೆಲವೊಂದು ಸಾರಿ ಮಾತ್ರ ಕನೆಕ್ಟ್ ಆಗ್ತಿರಬಹುದೇನೋ, ಆದರೆ ದೇವರೊಂದಿಗೆ ಸಹವಾಸ ಮಾಡುವುದರಲ್ಲಿ, ಸರಿಯಾದ ಸಂಬಂಧ ಹೊಂದಿಕೊಳ್ಳುವುದರಲ್ಲಿ ಇರುವಂತಹ ತೃಪ್ತಿ, ಅದರಲ್ಲಿರುವ ಭಾಗ್ಯ, ಅದರಲ್ಲಿರುವ ಆಶೀರ್ವಾದ ಮತ್ತೊಂದಿಲ್ಲ. ಕೆಲಸದಲ್ಲಿ ತೊಡಗಿ ಕರ್ತನಿಗೆ ಮರೆಯಬೇಡಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವಿಲ್ಲದೆ ನಾವಿಲ್ವಲ್ಲ. ಶಿಲುಬೆಯಲ್ಲಿ ನೀವು ನಮಗಾಗಿ ರಕ್ತ ಸುರಿಸದೇ ಇದ್ದರೆ ಈ ದಿನ ನಮಗೆ ಪಾಪ ಕ್ಷಮಾಪಣೆ ಇರ್ತಾ ಇರಲಿಲ್ವಲ್ಲ. ನಮಗೋಸ್ಕರ ಪರಲೋಕ ಸಿದ್ಧ ಮಾಡಿ ನೀವಿರುವ ಸ್ಥಳದಲ್ಲಿ ನಾವು ಕೂಡ ಇರುವ ಹಾಗೆ ನಮಗೂ ಕೂಡ ಸಿದ್ಧಗೊಳ್ಳಿರಿ ಅಂತ ಹೇಳಿ ಲೋಕದಲ್ಲಿಟ್ಟರೆ ನಾವು ಈ ಲೋಕವನ್ನೇ ನೋಡ್ತಾ ಇದ್ದೇವೆ. ಮೇಲಿರುವವುಗಳ ಮೇಲೆ ಮನಸ್ಸಿಡಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಯಾವಾಗ ನೋಡಿದ್ರೂ ಈ ಲೋಕವನ್ನೇ ನೋಡ್ತಾ ಇದ್ದೇವೆ, ಈ ಲೌಕಿಕ ಕಾರ್ಯಗಳನ್ನೇ ಆಶಿಸ್ತಾ ಇದ್ದೇವೆ, ಲೋಕದಲ್ಲಿಯೇ ಇರಬೇಕಂದ್ಕೊಳ್ತಿದ್ದೇವೆ. ಇರ್ಲಿಕ್ಕಾಗುತ್ತಾ? ಆಗೋದಿಲ್ವಲ್ಲ. ಎಷ್ಟೇ ಮಹಾನುಭಾವನಾಗಲಿ, ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಒಳ್ಳೆಯವನಾಗಲಿ, ಎಷ್ಟೇ ಕೆಟ್ಟವನಾಗಲಿ, ಯಾವುದೇ ಭಾಷೆಯವರಾಗಲಿ, ದೇಶದವರಾಗಲಿ, ಯಾರೇ ಆಗಲಿ, ಎಲ್ಲರೂ ಈ ಲೋಕ ಬಿಟ್ಟು ಹೋಗಲೇಬೇಕು. ಕೆಲವರು ಮೊದಲು, ಕೆಲವರು ನಂತರ ಹೋಗ್ತಾರೆ. ನಮ್ಮ ಜೀವಿತ ಈ ಲೋಕದಲ್ಲಿ ಅಲ್ಪವಾದದ್ದಾಗಿದೆ. ಆದರೆ ನಮಗೊಂದು ದೊಡ್ಡ ನಿರೀಕ್ಷೆ ಇದೆ. ಏನೆಂದರೆ, ನಮ್ಮ ಕರ್ತನು ನಮ್ಮನ್ನು ನಿತ್ಯವೂ ಆತನೊಂದಿಗಿರುವ ಭಾಗ್ಯವನ್ನು ಒದಗಿಸುವುದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ಪ್ರೀತಿಸಿದಂಥವರು, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರು, ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳುವಂಥವರು, ಅವರು ಮೇಲಿರುವವುಗಳನ್ನೇ ಹೊರತು ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡುವುದಿಲ್ಲ. ಅವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂಬುದಾಗಿ ವಾಕ್ಯವೇ ಹೇಳುತ್ತೆ. ಅದಕ್ಕೆ ಈ ಲೋಕದಲ್ಲಿ ನಮಗೆ ಎಷ್ಟೇ ಇದ್ರೂ ಕೂಡ, ಏನೆಲ್ಲಾ ದೇವರು ನಮಗೆ ಕೊಟ್ಟರೂ ಕೂಡ ಕರ್ತನಿಗೆ ಮೊದಲ ಸ್ಥಾನ ಕೊಡಬೇಕು. ನೀವು ನಿಜವಾಗ್ಲೂ ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ಈ ಲೋಕದ ಮನುಷ್ಯರೆಲ್ಲರಿಗಿಂತಲೂ, ವಸ್ತುಗಳಿಗಿಂತಲೂ, ದುಡ್ಡಿಗಿಂತಲೂ, ಪದವಿಗಿಂತಲೂ, ಪ್ರಖ್ಯಾತಿಗಿಂತಲೂ ನನ್ನ ಜೀವಿತದಲ್ಲಿ ಕರ್ತನೇ ಮುಖ್ಯ ಎಂಬುದಾಗಿ ನೀವು ನಿಜವಾಗ್ಲೂ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಹೇಳಬಲ್ಲಿರಾ? ನಿಜವಾಗ್ಲೂ ಕರ್ತನನ್ನು ಪ್ರೀತಿಸುವುದಾದರೆ ಕರ್ತನಿಗೋಸ್ಕರ ನಾವು ಸಮಸ್ತವನ್ನು ಒಪ್ಪಿಸಿ ಬಿಡುತ್ತೇವೆ. ಬೈಬಲ್ನಲ್ಲಿ ಅಬ್ರಹಾಮನು ಕರ್ತನನ್ನು ಪ್ರೀತಿಸಿ ಕರ್ತನ ಕರೆಯನ್ನು ಕೇಳಿ ಕರ್ತನು ಹೊರಟು ಹೋಗು ಅಂತ ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ. ನಿನಗೆ ಸಂತಾನ ಕೊಡ್ತೇನೆಂದು ಹೇಳಿದಾಗ ಎಷ್ಟೋ ವರ್ಷಗಳವರೆಗೂ ಕಾದುಕೊಂಡಿರಬೇಕಾಯಿತು. ಹೆಚ್ಚು ಕಡಿಮೆ 25 ವರ್ಷ ಕಾದುಕೊಂಡ ನಂತರ ದೇವರು ಒಬ್ಬ ಒಳ್ಳೆ ಮಗನನ್ನು ಕೊಡ್ತಾರೆ. ನಗುವಂತೆ ಮಾಡುತ್ತಾರೆ. ಮುದುಕನಿಗೆ ಮಗು ಹುಟ್ಟುವಂತೆ ಮಾಡಿ ಅವರು ಸಂತೋಷದಿಂದ ಆ ಮಗನನ್ನು ಇಸಾಕನು ಎಂದು ಹೆಸರಿಡುತ್ತಾರೆ. ಹೇಗಿದ್ದಿರ್ಬೋದು ಒಮ್ಮೆ ಆಲೋಚಿಸಿ. ಮಕ್ಕಳಂದ್ರೆ ನಮಗೆ ಸಾಧಾರಣವಾಗಿ ಇಷ್ಟವೇ. ಅವರನ್ನು ನಾವು ಎತ್ತುಕೊಂಡು ಆಟ ಆಡಿಸೋದು ನಾವು ಎಷ್ಟೋ ಇಷ್ಟಪಡ್ತೇವಲ್ಲವೇ? ಏಕೈಕವಾಗಿ ಹುಟ್ಟಿರುವ ಮಗನು, ವಾಗ್ದಾನ ಪುತ್ರನಾಗಿರುವ ಇಸಾಕನನ್ನು ಅವರಿಬ್ಬರು ಎಷ್ಟು ಪ್ರೀತಿ ಮಾಡಿರ್ತಾರೆ ನೋಡಿ. ಒಬ್ಬನೇ ಮಗನಿದ್ದಾನೆ, ಹಾಗಾಗಿ ಆ ನಮ್ಮ ಒಬ್ಬನೇ ಮಗನ ಮೇಲೆ ನಮ್ಮ ಎಲ್ಲಾ ಆಸೆ ಇಟ್ಕೊಂಡಿದ್ದೇವೆ ಅನ್ನುತ್ತಾರಲ್ಲವೇ? ಸೊ ಅಬ್ರಹಾಮನಿಗೆ ಇಸಾಕನಾಗಿ ವಾರಸುದಾರನು ಬರ್ತಾನೆ, ವಾಗ್ದಾನ ಪುತ್ರನು ಹುಟ್ಟಿದ್ದಾನೆಂದು ಎಷ್ಟೋ ಸಂತೋಷ ಪಡ್ತಾನೆ. ಅಂತಹ ಸಮಯದಲ್ಲಿ ಅಬ್ರಹಾಮನನ್ನು ದೇವರು ಪರಿಶೋಧಿಸುತ್ತಾರೆ. ಒಮ್ಮೆ ನೋಡಿಕೊಳ್ಳೋಣ ಬನ್ನಿರಿ. ಆದಿಕಾಂಡ 22ನೇ ಅಧ್ಯಾಯ ವಚನ 1ರಿಂದ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಏನಂತೆ? ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂದನು. ಅಬ್ರಹಾಮನೇ ಎಂದು ಕರೆದಾಗ ಇಗೋ ಇದ್ದೇನೆ ದೇವರೇ ಅನ್ನುತ್ತಾನೆ. ನಾವಾದರೂ ಕೆಲವೊಂದು ಸಾರಿ ದೇವರ ಸ್ವರ ಕೇಳಿಸಿಕೊಳ್ಳಲಿಕ್ಕಾಗ್ತಿಲ್ಲ. ಅಷ್ಟೊಂದು ನಾವು ಈ ಲೋಕದಲ್ಲಿ ಲೀನವಾಗ್ಬಿಡ್ತಿದ್ದೇವೆ. ಕೆಲಸದಲ್ಲಿ ತೊಡಗಿದ್ದೇವೆ, ಶಬ್ದಗಳ ಮಧ್ಯದಲ್ಲಿ ತೊಡಗಿದ್ದೇವೆ. ಅಡಿಗೆ ಮನೆಯಲ್ಲಿ ಮಿಕ್ಸಿಯ ಶಬ್ದ, ರೋಡ್ ಮೇಲೆ ಹೋದರೆ ಬೈಕ್ಗಳ ಶಬ್ದ, ಎಲ್ಲೆಡೆ ಮಾಲಿನ್ಯ ನೋಡ್ತೇವೆ. ನಮ್ಮ ಕಿವಿ 70 ಡೆಸಿಬಲ್ ಸೌಂಡ್ ಮಾತ್ರ ತೆಗೆದುಕೊಳ್ಳುತ್ತೆ. ಆದರೆ ಪ್ರಸ್ತುತವಾಗಿ ನಮ್ಮ ಕಿವಿಗೆ ಬೀಳುವ ಶಬ್ದ 120 ದಾಟುತ್ತಾ ಇದೆ. ಅದಕ್ಕಾಗಿಯೇ ಹೆಡ್ ಏಕ್ಸ್ಗಳು ಮತ್ತು ಬ್ರೈನ್ಗೆ ಸಂಬಂಧಪಟ್ಟ ಒತ್ತಡಗಳು, ಬಿಪಿಗಳು ಹೆಚ್ಚಾಗುತ್ತಾ ಇವೆ ಅಲ್ಲವೇ? ಈ ಶಬ್ದಗಳ ಮಧ್ಯದಲ್ಲಿ ನಾವು ದೇವರ ಮೃದುವಾದ ಸ್ವರ ಕೇಳಲಿಕ್ಕಾಗ್ತಿಲ್ಲ. ಮಾತಾಡ್ತಾರೆ ಪ್ರಿಯರ ದೇವರು, ಈ ದಿನಕ್ಕೂ ಮಾತಾಡ್ತಾರೆ, ಮಾತಾಡುವ ದೇವರಾಗಿದ್ದಾರೆ.
ನಮಗೆ ಕಣ್ಣು ಕೊಟ್ಟ ಆತನು ನೋಡುವುದಿಲ್ಲವೋ, ಕಿವಿ ಕೊಟ್ಟ ಆತನು ಕೇಳುವುದಿಲ್ಲವೋ? ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನಮ್ಮನ್ನು ಮರೆತು ಹೋಗುತ್ತಾನೋ? ದೇವರು ಒಂದು ದಿನ ಅಬ್ರಹಾಮನಿಗೆ ಕರೆದು, ನಿನಗಿರುವ ಒಬ್ಬನೇ ಮಗನನ್ನು, ನೀನು ಪ್ರೀತಿಸುವ ಇಸಾಕನನ್ನು ನನಗಾಗಿ ಮೊರಿಯ ಬೆಟ್ಟದ ಮೇಲೆ ಬಲಿ ಕೊಡು ಅನ್ನುತ್ತಾರೆ. ನನಗೇ ಕೊಟ್ಬಿಡು ಅಂತ ಹೇಳ್ತಾರೆ ಪ್ರಿಯರೇ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಎಷ್ಟು ಬಾಧೆಯಾಗಿರುತ್ತೆ ಅಲ್ಲವೇ? ಬಲಿ ಕೊಡು ಅನ್ನುತ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿನಗಿರುವ ಒಬ್ಬನೇ ಮಗನನ್ನು ಬಲಿ ಕೊಡು ಅಂದಾಗ ನಾವಲ್ಲಿದ್ದಿದ್ದೇ ಆದರೆ ಈ ರೀತಿ ಮಾಡೋದಕ್ಕೆ ಮಗನನ್ನು ಯಾರು ಕೊಡು ಅಂದಿದ್ದಾರೆ? ನಾನು ಕೊಡೋದೇ ಇಲ್ಲ, ಏನು ಮಾಡ್ಕೊಳ್ತಿ ಮಾಡ್ಕೋ, ನಾನು ಎಲ್ಲಿಗಾದರೂ ಓಡಿ ಹೋಗ್ತೇನೆ, ಅಡಗಿಕೊಳ್ತೇನೆ, ನನ್ನ ಮಗನನ್ನು ಎಲ್ಲಾದರೂ ಮುಚ್ಚಿಡ್ತೇನೆ, ದೇವರೇ ನಿಮಗೆ ಏನು ಬೇಕಾದರೂ ಕೊಡ್ತೇನೆ, ನನ್ನ ದುಡ್ಡೆಲ್ಲ ಕೊಡ್ತೇನೆ, ಆಸ್ತಿಯನ್ನೆಲ್ಲ ಕೊಡ್ತೇನೆ, ಆದರೆ ಮಗನಿಗೆ ಕೊಡಲ್ಲ ಅನ್ನುತ್ತೇವೆ. ಆದರೆ ಅಬ್ರಹಾಮನು ಈ ಲೋಕವನ್ನು ಪ್ರೀತಿಸಲಿಲ್ಲ, ಈ ಲೋಕದಲ್ಲಿರುವ ತನ್ನ ಮಗನನ್ನು ಪ್ರೀತಿಸಲಿಲ್ಲ, ತನಗೋಸ್ಕರ ಪ್ರಾಣ ಕೊಟ್ಟಿರುವ ಕರ್ತನನ್ನು ಪ್ರೀತಿಸಿದ, ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಪ್ರೀತಿಸಿದ, ತನ್ನನ್ನು ಕರೆದಾತನು ನಂಬಿಗಸ್ತನೆಂದು ಗುರುತಿಸಿದ. ಯಾವುದೇ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಹೆಚ್ಚಾಗಿ ಯಾವುದು ಇಷ್ಟವಾಗಿದೆ ಹೇಳಿ? ನೀವು ಹೇಳಿದ್ರೂ ನನಗೆ ಕೇಳಿಸೋದಿಲ್ವಲ್ಲ? ಲೈವ್ ಚಾಟ್ನಲ್ಲಿ ಟೈಪ್ ಮಾಡ್ರಿ, ಇಲ್ಲವೇ ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳಿ. ಹೆಚ್ಚು ನಿಮಗೆ ಯಾವುದಂದ್ರೆ ಇಷ್ಟ? ಏನದು? ಕಾಫಿ ಆಗಿದೆಯಾ? ಆ ಕಾಫಿ ನನಗಾಗಿ ಬಿಟ್ಟುಬಿಡಿ ಅಂತ ದೇವ್ರು ಹೇಳಿದ್ರೆ ಬಿಡುತ್ತೇವೋ? ಬಂಗಾರವೋ? ಆ ಬಂಗಾರ ನಾನು ಕೊಡಿ ಅಂತ ದೇವ್ರು ಹೇಳಿದ್ರೆ ಕೊಡುತ್ತೇವೋ? ಏನಾಗಿದೆ ಪ್ರೇರೆ? ಹೆಚ್ಚು ನಿಮ್ಗೆ ಏನು ಇಷ್ಟವಾಗಿದೆ? ಸೆಲ್ಫೋನ್ ಆಗಿದೆಯಾ? ಆ ಸೆಲ್ಫೋನ್ ಮುಟ್ಟಬಾರದು ಅಂತ ಹೇಳಿದ್ರೆ ಬಿಡುತ್ತೇವೋ? ಅದರ ಮೇರೆಗೆಯೇ ನೀವು ಕರ್ತನನ್ನು ಹೆಚ್ಚು ಪ್ರೀತಿಸ್ತಿದ್ದೀರೋ, ಸೆಲ್ಫೋನ್ ಹೆಚ್ಚನ್ನು ಪ್ರೀತಿಸ್ತಿದ್ದೀರೋ, ದುಡ್ಡು ಹೆಚ್ಚು ಪ್ರೀತಿಸ್ತಿದ್ದೀರೋ, ಸುಖವನ್ನೇ ಹೆಚ್ಚು ಪ್ರೀತಿಸ್ತಿದ್ದೀರೋ ಎಂದು ಅರ್ಥವಾಗ್ತದೆ. ನಾವು ನಂಬಿಕೆಯ ಪರೀಕ್ಷೆಯ ವಿಷಯದಲ್ಲಿ ಈ ದಿನ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ದೇವರು ಪರಿಶೋಧಿಸುವಾಗ ಹೇಳ್ತಾರೆ, ನಿನಗಿರುವ ಒಬ್ಬನೇ ಮಗನನ್ನು ಕೊಡು ಅನ್ನುತ್ತಾರೆ. ಆಪ್ಷನ್ ಕೊಡಲಿಲ್ಲ, ಇದಾಗ್ಲಿ ಅದಾಗ್ಲಿ ಮಾಡು ಅನ್ನಲಿಲ್ಲ. ನಾನು ಹೇಳಿದ್ದನ್ನು ಮಾಡು ಅನ್ನುತ್ತಾರೆ ಅಷ್ಟೇ. ದೇವರ ಬಳಿಗೆ ಬಂದಾಗ ದೇವರು ಹೇಳಿದ್ದನ್ನು ಮಾಡಬೇಕಷ್ಟೇ. ಇದನ್ನಲ್ಲ ದೇವರೇ ಅದನ್ನು ಮಾಡ್ತೇನೆ, ಅದನ್ನಲ್ಲ ಇದನ್ನು ಮಾಡ್ತೇನೆ ಎನ್ನುವ ರೀತಿಯಲ್ಲಿ ನಾವು ದೇವರ ಬಳಿಗೆ ಹೋಗಿ ವಾದಿಸುತ್ತಿರ್ತೇವೆ. ಆತನಿಗಿಂತಲೂ ದೊಡ್ಡ ಜ್ಞಾನಿಗಳೋ ಎಂಬಂತೆ ವಿವರಿಸಲು ಪ್ರಯತ್ನಿಸ್ತೇವೆ. ದೇವರು ಏನೇ ಮಾಡಿದ್ರೂ ಅದು ಉತ್ತಮವಾಗಿರುತ್ತೆ. ಯಾಕೆ ಹಾಗೆ ಕೇಳ್ತಿದ್ದಾರೆ? ನನ್ನ ಮಗನಿಗೆ ಕೊಡುವ ರೀತಿಯಲ್ಲಿ ಕೊಟ್ಟು ಬಲಿ ಕೊಡು ಅನ್ನುತ್ತಾ ಇದ್ದಾರಲ್ಲವೇ ಎಂಬ ದೊಡ್ಡ ಸಂದೇಹ ಬಂದಿರುತ್ತೆ. ಆದರೆ ಆ ಸಂದೇಹಕ್ಕಿಂತಲೂ ದೇವರ ಮೇಲೆ ಅಬ್ರಹಾಮನು ಇಟ್ಟಿರುವ ನಂಬಿಕೆ ದೊಡ್ಡದಾಗಿರೋದ್ರಿಂದ ಅವನು ದೇವರು ಕೋರಿಕೊಂಡಂತೆಯೇ ತನ್ನ ಮಗನನ್ನು ಕರೆದುಕೊಂಡು ಹೋಗಿ ಮೊರಿಯ ಬೆಟ್ಟದ ಮೇಲೆ ಹೋಗಿ ಯಜ್ಞವೇದಿಯನ್ನು ಕಟ್ಟಿ, ಆ ಯಜ್ಞದ ಮೇಲೆ ತನ್ನ ಕೈಯಾರೆ ತನ್ನ ಮಗನ ಕೈಗಳನ್ನು ಕಟ್ಟಿ ಯಜ್ಞವೇದಿಯ ಮೇಲೆ ಇಟ್ಟು ಕತ್ತಿ ಎತ್ತಿದ ಅಂತ ಇದೆ ಬೈಬಲ್ನಲ್ಲಿ. ದೇವರು ಕೇಳಿದ್ದನ್ನು ನಾನು ಕೊಡ್ತೇನೆ, ದೇವರೇ ನಿನಗಿಂತಲೂ ಹೆಚ್ಚಿನದು ನನಗೇನಿಲ್ಲ, ನನ್ನ ಮಗನು ನಿನಗಿಂತಲೂ ಹೆಚ್ಚಿನವನಲ್ಲ, ನನ್ನ ಆಸ್ತಿ ನಿನಗಿಂತಲೂ ಹೆಚ್ಚಿನದಲ್ಲ, ನನ್ನ ಬಂಗಾರ ನಿನಗಿಂತಲೂ ಹೆಚ್ಚಿನದಲ್ಲ, ನನ್ನ ಜೀವಿತದಲ್ಲಿ ಮೊದಲ ಸ್ಥಾನ ನೀವೇ ಎಂದು ಈ ದಿನ ನೀವು ಕೂಡ ಹೇಳಬಲ್ಲೀರಾ? ವಿಶ್ವಾಸಿ ಅನಿಸಿಕೊಳ್ಳುವ ಪ್ರತಿಯೊಬ್ಬರೂ ಹೇಳಬೇಕಾದ ಮಾತೇ ಇದು. ಯೇಸು ಕ್ರಿಸ್ತನನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ವಿವೇಕದಿಂದ ಪ್ರೀತಿಸಬೇಕಾದ್ರೆ ಆತನ ಸ್ಥಾನ ಮತ್ತೊಬ್ಬರಿಗಿಲ್ಲ. ಆತನೇ ಮೊದಲನೇ ಸ್ಥಾನ. ಆತನ ನಂತರವೇ ನಮ್ಮ ತಂದೆ ತಾಯಿಗಳು, ಆತನ ನಂತರವೇ ನಮ್ಮ ಹೆಂಡತಿ ಇಲ್ಲವೇ ಗಂಡ. ಕರ್ತನಿಗೆ ನಾವು ಮುಖ್ಯವಾದ ಸ್ಥಾನ ಕೊಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಸಫಲರಾಗ್ತೇವೆ. ಹೆಚ್ಚು ಯಾವುದನ್ನು ಪ್ರೀತಿಸ್ತಾ ಇದ್ದೀರಿ? ಅದನ್ನು ಈ ದಿನ ದೇವರು ಕೊಡು ಅನ್ನುತ್ತಿದ್ದಾರೆ. ನನಗಿಂತಲೂ ಹೆಚ್ಚು ನಿಮ್ಮ ಗಂಡನನ್ನು ಪ್ರೀತಿಸಬೇಡಿ, ನನಗಿಂತಲೂ ಹೆಚ್ಚು ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಡಿ, ನನಗಿಂತಲೂ ಹೆಚ್ಚು ನಿಮ್ಮ ಉದ್ಯೋಗವನ್ನು ಪ್ರೀತಿಸಬೇಡಿ, ನನಗಿಂತಲೂ ಹೆಚ್ಚು ಈ ಲೋಕವನ್ನು ಪ್ರೀತಿಸಬಾರದು. ಈ ಲೋಕವನ್ನು ನೀವು ಪ್ರೀತಿಸುವುದಾದರೆ ದೇವರ ಪ್ರೀತಿ ನಿಮ್ಮಲ್ಲಿರುವುದಿಲ್ಲ, ದೇವರ ಕಾರ್ಯ ನಿಮ್ಮಿಂದ ನಡೆಯುವುದಿಲ್ಲ. ನಿನಗಿರುವ ಒಬ್ಬನೇ ಮಗನನ್ನು ನನಗೆ ಅರ್ಪಿಸಿಕೊಡು ಅಂದಾಗ ಅಬ್ರಹಾಮನು ಸಿದ್ಧನಾದ. ಕತ್ತಿ ಎತ್ತಿದಾಗ ದೇವರೇನು ಹೇಳ್ತಾರೆ ನೋಡಿರಿ, 12ನೇ ವಚನದಲ್ಲಿ. ಇದೇ 22ನೇ ಅಧ್ಯಾಯ, ಆದಿಕಾಂಡ 22, 12ನೇ ವಚನ. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಿ ಬಂತು. ನಿನಗಿರುವ ಒಬ್ಬನೇ ಒಬ್ಬ ಮಗನನ್ನು, ನೀನು ಎಷ್ಟೋ ಪ್ರೀತಿಸಿರುವ ನಿನ್ನ ಮಗನನ್ನು, ನಿನ್ನ ಮುದ್ದಾದ ಮಗನನ್ನು, ನಿನ್ನ ಏಕೈಕ ಮಗನನ್ನು ನನಗೋಸ್ಕರ ಸಮರ್ಪಿಸಲು ಸಿದ್ಧನಾದೆ. ನೀನು ನನ್ನನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿ, ನನಗೇ ಪ್ರಾಮುಖ್ಯತೆ ಕೊಡ್ತಾ ಇದ್ದೀ ಹೊರತು ನಾನು ಕೊಟ್ಟಿರುವವುಗಳಲ್ಲಿ ಅಲ್ಲ, ನನ್ನಲ್ಲಿಯೇ ನಿನ್ನ ನಂಬಿಕೆ ಇದೆ ಎಂದು
ಹೇಳಲಿಕ್ಕಾಗುತ್ತಾ? ದೇವರು ಅಬ್ರಹಾಮನ ವಿಷಯದಲ್ಲಿ ಹೇಳಿದ್ರು, ನೀನೀಗ ನಿಲ್ಲಿಸು, ಗೊತ್ತಾಯ್ತು, ನೀನು ಇನ್ನು ಕತ್ತಿಯಿಂದ ಬಲಿ ಅರ್ಪಿಸುವ ಅಗತ್ಯವಿಲ್ಲ. ನೀನು ಮನಸ್ಸಲ್ಲಿ ಯಾವಾಗ ನಿರ್ಣಯಿಸಿಕೊಂಡಿಯೋ ನೀನು ಅಂದುಕೊಂಡದನ್ನು ಆತನು ಅಂಗೀಕರಿಸಿದ್ದಾನೆ. ಯಾವತ್ತು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ನೀವು ಮನಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಅದರಲ್ಲೇ ನಿಲ್ಲಿರಿ. ಮನಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ದೇವರು ಅದನ್ನು ಉತ್ತರಿಸುತ್ತಾರೆ, ಅದನ್ನು ನೆರವೇರಿಸ್ತಾರೆ. ಅಬ್ರಹಾಮನನ್ನು ದೇವರು ಶೋಧಿಸಿದಾಗ ಅಬ್ರಹಾಮನು ದೇವರನ್ನೇ ಪ್ರೀತಿಸಿದ. ಆತನು ಕೊಟ್ಟ ಮಗನನ್ನಲ್ಲ, ಆತನು ಕೊಟ್ಟ ಹುದ್ದೆಯನ್ನಲ್ಲ, ಆತನು ಕೊಟ್ಟ ಆಸ್ತಿಪಾಸ್ತಿಯನ್ನಲ್ಲ. ಈ ದಿನ ನಮ್ಮಲ್ಲಿ ಅನೇಕರು ಭಕ್ತಿಹೀನರಾಗಲು ಕಾರಣ ಲಾಕ್ಡೌನ್ನಲ್ಲಿ ಇದ್ದ ಆಸಕ್ತಿ ಈಗ ನಿಮಗಿದೆಯಾ? ಅಷ್ಟೊಂದು ಪ್ರಾರ್ಥನೆಯ ಜೀವಿತ ಈಗಿದೆಯಾ? ಎಷ್ಟೋ ಭಯಭಕ್ತಿಯುಳ್ಳವರಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಇವಾಗಲೂ ಜೀವಿಸ್ತಾ ಇದ್ದೀರಾ? ಜೀವಿಸ್ತಾ ಇಲ್ಲವೋ? ಯಾಕೆ? ಕಾರಣವೇನು? ಈಗ ಲೋಕ ನೋಡ್ತಿದ್ದೀರಿ. ಆಗ ಏನೂ ಇರಲಿಲ್ಲ, ಆಹಾರ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ದುಡ್ಡು ಇರಲಿಲ್ಲ, ಹೊರಗೆ ಹೋಗುವ ಹಾಗಿರಲಿಲ್ಲ. ಅದಕ್ಕೆ ಭಕ್ತಿ ಬಂತು. ಆ ಭಕ್ತಿಯಲ್ಲಿ ದೇವರನ್ನು ಬೇಡಿಕೊಂಡೆವು. ಎಷ್ಟೋ ಜನ ಸಾಕ್ಷಿ ಕೊಡ್ತಾರೆ ಎಲ್ಲಿಗೆ ಹೋದ್ರೂ ಕೂಡ. ಲಾಕ್ಡೌನ್ನಲ್ಲಿ ನಾವು ಪ್ರಾರಂಭಿಸಿರುವ ಪ್ರಾರ್ಥನೆಯ ಜೀವಿತದಿಂದ, ನೀವು ಮಾಡ್ತಿರುವ ಪ್ರಾರ್ಥನೆಯಿಂದ ನಾವು ರಕ್ಷಿಸಲ್ಪಟ್ಟೆವು, ನಾವು ನಂಬಿಕೆಯಲ್ಲಿ ಬೆಳೆಯುತ್ತಿದ್ದೇವೆ, ನಮ್ಮ ಕುಟುಂಬ ಕಟ್ಟಿಕೊಳ್ತಿದ್ದೇವೆ ಅನ್ನುತ್ತಾರೆ. ಹೌದು, ಈಗ ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರ ವಾಕ್ಯ ಕೇಳುವವರು ಆಶೀರ್ವದಿಸಲ್ಪಡ್ತಾರೆ. ವಾಕ್ಯಾನುಸಾರವಾಗಿ ಜೀವಿಸುವಂಥವರು ಅಭಿವೃದ್ಧಿ ಆಗುತ್ತಾರೆ. ಅವರು ಶಾರೀರಿಕವಾಗಿ ಅಭಿವೃದ್ಧಿ ಆಗ್ತಾರೆ, ಅವರಿಗೆ ಒಳ್ಳೆ ಆರೋಗ್ಯ ಇರುತ್ತೆ, ಅವ್ರ ಕುಟುಂಬವಾಗಿ ಅಭಿವೃದ್ಧಿ ಆಗ್ತಾರೆ, ಮಕ್ಕಳ ಸಮೇತ ಅಭಿವೃದ್ಧಿ ಆಗ್ತಾರೆ, ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರೆ, ಅವರ ಹೊಲದ ಬೆಳೆಗಳೆಲ್ಲ ಬೆಳೆಯುತ್ತವೆ, ಅವರು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಡಬಲ್ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ತಾರೆ. ಹಾಗೆ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ ಎಂಬ ಮಾತು ನೆರವೇರುತ್ತೆ. ಕರ್ತನನ್ನು ಹಿಂಬಾಲಿಸುವಾಗ ನಾವು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡ್ತೇವೆ, ದೊಡ್ಡ ಹೆಸರು ಪ್ರಖ್ಯಾತಿ ಸಂಪಾದಿಸಿಕೊಳ್ತೇವೆ, ಎಷ್ಟೋ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ. ಆ ಸ್ಥಾನಕ್ಕೆ ಬಂದ ನಂತರ, ಎಲ್ಲವೂ ಬಂದ ನಂತರ ಅವುಗಳನ್ನೇ ನೋಡುತ್ತಾ ಕರ್ತನನ್ನು ನಿರ್ಲಕ್ಷ್ಯ ಮಾಡುವುದಾದರೆ ಎಷ್ಟು ವಿಷಾದ ನೋಡಿ. ನನ್ನನ್ನು ಹೆಚ್ಚು ಪ್ರೀತಿಸ್ತೀರೋ, ನಾನು ಕೊಟ್ಟವುಗಳನ್ನೇ ಹೆಚ್ಚು ಪ್ರೀತಿಸ್ತೀರೋ? ಏನೆಂದು ಉತ್ತರಿಸ್ತೀರಿ? ದೇವರಿಗೆ ಉತ್ತರಿಸಿ, ನನಗೆ ಬೇಡ, ನೀವೇ ದೇವರಿಗೆ ಉತ್ತರಿಸಿ. ದೇವರು ಕೊಟ್ಟಿರುವವುಗಳನ್ನು ಪ್ರೀತಿಸ್ತಾ ಇದ್ದೀರಾ, ಇಲ್ಲವೇ ದೇವರನ್ನೇ ಪ್ರೀತಿಸ್ತಾ ಇದ್ದೀರಾ? ದೇವರನ್ನು ಪ್ರೀತಿಸಿರಿ. ದೇವರು ಹೇಳಿದ್ದನ್ನೇ ಮಾಡಿರಿ, ನಷ್ಟ ಹೋಗಬೇಡಿರಿ. ಅರ್ಥವಾಗದಿದ್ದರೂ ಕೂಡ ಮಾಡಿರಿ, ನಷ್ಟ ಹೋಗಬೇಡಿರಿ. ಅಬ್ರಹಾಮನಿಗೆ ಅರ್ಥವಾಯಿತು ದೇವರು ಯಾಕೆ ಮಗನನ್ನು ಕೊಡು ಅನ್ನುತ್ತಿದ್ದಾರೆಂದು. ಅರ್ಥವಾಗಲಿಲ್ಲ. ಆದರೆ ದೇವರು ನನಗೆ ಮೇಲೆ ಹೊರತು ಕೇಡು ಮಾಡಲ್ಲ ಎಂದು ನಂಬಿದ. ದೇವರಿಗೆ ಅರ್ಪಿಸಲು ನಿಶ್ಚಯಿಸಿದ, ಯಜ್ಞವೇದಿ ಮೇಲೆ ಇಟ್ಟು ಕತ್ತಿಯನ್ನೆತ್ತಿದ. ಆದರೆ ದೇವರು ಹೇಳ್ತಾರೆ, ಅವನಿಗೆ ಯಾವ ಹಾನಿ ಮಾಡಬೇಡ. ಈಗ ನಾನು ಗುರುತಿಸುತ್ತಿದ್ದೇನೆ, ನೀನು ನನಗೆ ಭಯಪಡುವವನೆಂದು, ನೀನು ನನಗೆ ಪ್ರೀತಿಸುವವನೆಂದು, ನನಗೆ ಭಯಪಡುವವನೆಂದು, ನನ್ನ ಮಾತು ಕೇಳಿ ನಡುಗುವವನೆಂದು ನಾನು ನಿನ್ನನ್ನು ಗುರುತಿಸುತ್ತಿದ್ದೇನೆ. ಹಾಗಾಗಿ ಅಲ್ಲಿ ಒಂದು ಟಗರು ಇದೆ, ಆ ಟಗರನ್ನು ಬಲಿ ಕೊಡು ಎಂದು ಹೇಳಿದಾಗ ಅಬ್ರಹಾಮನು ಎಷ್ಟೋ ಆನಂದಿಸುತ್ತಾನೆ. ನಾವು ದೇವರನ್ನು ಆರಾಧಿಸಿ ತಿರುಗಿ ಬರ್ತೇವೆ ಎಂಬುದಾಗಿ ಕೆಳಗಡೆ ಕೆಲಸದವರಿಗೆ ಹೇಳಿ ಬರ್ತಾನೆ. ತಿರುಗಿ ಬರ್ತೇವೆ ಎಂದು ಮೊದಲೇ ನಂಬಿಕೆಯಿಂದ ಹೇಳಿದ. ಅದೇ ರೀತಿಯಾಗಿ ದೇವರಿಗೆ ಕೊಟ್ಟಿರೋದು ವ್ಯರ್ಥವಾಗಿ ಹೋಗಲ್ಲ. ದೇವರಿಗೆ 1 ಪಟ್ಟು ಕೊಟ್ಟರೆ 4 ಪಟ್ಟು ತಿರುಗಿ ಹೊಂದಿಕೊಳ್ತೇವೆ. ಕರ್ತನ ನಾಮದಲ್ಲಿ 1 ಲೋಟ ನೀರು ಕೊಟ್ಟರೆ ಅದರ ಪ್ರತಿಫಲ ಕಳಕೊಳ್ಳುವುದಿಲ್ಲ. ಕರ್ತನಲ್ಲಿ ನಾವು ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕರ್ತನಿಗಾಗಿ ನಾವು ಪಡುವ ನಿಂದೆಗಳು ಹಾಗೂ ಅಪನಿಂದನೆಗಳು ನಮಗೆ ಅವು ಕನಕಾಭಿಷೇಕದಂತಿರುತ್ತೆ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಆ ಶಾಪಗಳು, ಆ ಲೋಕಸ್ಥರ ಮಾತುಗಳು, ಆ ಅನ್ಯಾಯದ ಮಾತುಗಳು ನಮ್ಮ ಮೇಲೆ ಬೀಳುತ್ತಿರುವಾಗ ಕರ್ತನ ನಿಮಿತ್ತ ನಾವು ಬಾಯಿ ಮುಚ್ಚಿಕೊಂಡವರಾಗಿ ಮೌನವಾಗಿರೋದಾದರೆ, ಅಂಥವರಿಗಾಗಿ ಪ್ರಾರ್ಥಿಸುವುದಾದರೆ ನಾವು ಅದ್ಭುತ ಕಾರ್ಯಗಳನ್ನು ನೋಡಬಲ್ಲೆವು. ಹಾಗಾಗಿ ಇಂದಿನಿಂದ ದೇವರಿಗಿಂತಲೂ ಹೆಚ್ಚು ಏನನ್ನೂ ಪ್ರೀತಿಸಬೇಡಿರಿ. ತಿಂಡಿಯಾಗಲಿ, ನಿದ್ರೆಯಾಗಲಿ, ವಸ್ತುಗಳಾಗಲಿ, ಮಕ್ಕಳನ್ನಾಗಲಿ, ಹೀಗೆ ಬೇರೆ ಏನೇ ಆಗಲಿ ದೇವರಿಗಿಂತ ಹೆಚ್ಚು ಪ್ರೀತಿಸಬೇಡಿರಿ. ಕರ್ತನ ಸ್ಥಾನದಲ್ಲಿ ಇಡಬೇಡಿ. ಕರ್ತನೇ ನಮ್ಮ ಜೀವಿತಕ್ಕೆ ನಾಯಕನಾಗಿದ್ದಾರೆ. ದೇವರೇ ನಮ್ಮ ಜೀವಿತದಲ್ಲಿ ರಾಜನಾಗಿರುವಂತೆ ನಾವು ಅರ್ಪಿಸಿಕೊಡಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಸಾರಿ ದೇವರೇ, ನೀವು ಕೊಟ್ಟಿರುವವುಗಳನ್ನು ಹೊಂದಿಕೊಂಡು ನಿಮ್ಮನ್ನು ಮರೆತು ಹೋಗ್ತಿದ್ದೇವೆ. ನಿಮ್ಮ ಬಳಿಯಿಂದ ಬೇಡಿ ಪಡ್ಕೊಂಡು ತೃಪ್ತಿ ಹೊಂದಿದ ನಂತರ ಮತ್ತೆ ನಿಮಗೆ ಮೊರೆ ಇಡಲಾರದ ಸ್ಥಿತಿಯಲ್ಲಿ ಬಿದ್ದು ಹೋಗ್ತಿದ್ದೇವೆ. ದೇವರೇ, ಬೇಡಿಕೊಳ್ಳಿರಿ ದೊರೆಯುವುದು ಎಂದ ಮಾತಿನ ಪ್ರಕಾರ ಈ ದಿನ ನಾವೇನಾಗಿದ್ದೇವೋ ಅದು ನಿಮ್ಮ ಕೃಪೆಯಿಂದಲೇ ಎಂದು ಗುರುತಿಸಿ ಎಷ್ಟೋ ವಿಷಯಗಳನ್ನು ಕೊಟ್ಟಿದ್ದೀರಿ. ನಮಗೆ ಕೃತಜ್ಞತೆಯ ಹೃದಯ ದಯಪಾಲಿಸಿರಿ. ನೀವು ಕೊಟ್ಟಿರುವುದನ್ನೆಲ್ಲ ನಿಮಗೋಸ್ಕರ ನಿಮ್ಮ ರಾಜ್ಯಕ್ಕಾಗಿ ಉಪಯೋಗಿಸಲು ಸಹಾಯ ಮಾಡಿರಿ.
ಇದೇ ಕಾಲದಲ್ಲಿ ಯಾರೆಲ್ಲ ನಿಮ್ಮ ಮಾತು ಕೇಳಿ ಸ್ಪರ್ಶಿಸಲ್ಪಟ್ಟಿದ್ದಾರೋ, ಯಾರ ಸಂಗಡ ಯಾವ ಪಾಯಿಂಟ್ ನೀವು ಮಾತನಾಡಿದ್ದೀರೋ ಅವರ ಅಂತರಂಗದಲ್ಲಿ ಪವಿತ್ರಾತ್ಮನ ಕಾರ್ಯ ನಡೆಸಿರಿ. ಈ ದಿನವಿಡೀ ನಿಮ್ಮನ್ನು ಮಹಿಮೆಪಡಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.